ಗೆಳೆಯ, ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗ ಓದಿನಲ್ಲಿ ತುಂಬ ಜಾಣ. ಜಾಣ ಅಂದರೆ ಆತನಿಗೆ ಓದು ಅಂದರೆ ತುಂಬ ಇಷ್ಟ ಇರುತ್ತೆ. ಆದರೆ ಬರ್ತಾ ಬರ್ತಾ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಅವನು ಓದಿನಲ್ಲಿ ಹಿಂದೆ ಉಳ್ಕೊಂಡ್ಬಿಡ್ತಾನೆ. ಅಷ್ಟೇ ಅಲ್ಲ, ಅವನಿಗೆ ಓದು ತುಂಬ ಕಷ್ಟ ಅನಿಸೋದಕ್ಕೆ ಶುರುವಾಗ್ಬಿಡತ್ತೆ. ಅಷ್ಟೇ ಅಲ್ಲದೆ ಎಸ್ ಎಲ್ ಸಿಯ ಅವನ ಮಾರ್ಕ್ಸನ್ನು ನೋಡಿ ಅವನಿಗೇ ಶಾಕ್ ಆಗೋಗುತ್ತೆ. ಅಯ್ಯೋ, ಇಷ್ಟೊಂದು ಕಮ್ಮಿ ತೆಗೆದಿದ್ದೀನಾ, ನಾನು ಇಷ್ಟೊಂದು ದಡ್ಡನಾ ಅಂತ. ಕೊನೆಗೆ ಯಾರ ಹತ್ರ ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅವರ ತಾಯಿ ಹತ್ರ ಅವನು ಹೇಳ್ತಾನೆ, ಅಮ್ಮ, ನಾನು ಓದಿನಲ್ಲಿ ಮೊದಲು ತುಂಬ ಜಾಣ ಇದ್ದೆ, ಆದರೆ ಏನಾಯಿತು ಅಂತ ಗೊತ್ತಿಲ್ಲ. ಬರ್ತಾ ಬರ್ತಾ ನನಗೆ ಓದೋದಕ್ಕಾಗ್ತಾ ಇಲ್ಲ. ಓದು ಅಂದರೆ ನಂಗೆ ತುಂಬ ಕಷ್ಟ ಅನಿಸುತ್ತೆ, ಹಿಂಸೆ ಅನಿಸುತ್ತೆ, ನಾನು ಏನು ಮಾಡಲಿ ಅಂತ. ಆಗ ಆಕೆ ಎಷ್ಟು ಸುಂದರವಾದ ಉತ್ತರ ಕೊಡ್ತಾಳೆ ಅಂದರೆ, ನಿನ್ನ ಕೈಯಲ್ಲಿ ಮೆಂಡರ್ ಇದೆ ಅಲ್ಲ ಕಂದ ಅಂತ ಕೇಳ್ತಾಳೆ. ಹೌದು ಅಂತ ಹೇಳ್ತಾನೆ. ಪೆನ್ಸಿಲ್ ಇದೆ ಅಲ್ವಾ? ಆ ಪೆನ್ಸಿಲು ಮೆಂಡರ್ ಒಳಗಡೆ ಹೋಗಿ ಅದು ಮೆಂಡ್ ಮಾಡುತ್ತೆ. ಅಂದರೆ ಹೆರೆದಾಗ ಅದಕ್ಕೆ ತುಂಬ ನೋವಾಗುತ್ತೆ. ಆದರೆ ಆ ನೋವನ್ನೆಲ್ಲ ಸಹಿಸ್ಕೊಳ್ಳೋ ಪೆನ್ಸಿಲು ಮುಂದೆ ಬರೆಯೋದಕ್ಕೆ ಯೋಗ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ನಾವು ಅಷ್ಟೇ, ಕಷ್ಟ ಅಂತ ಅನಿಸಿದ್ರೂ ಸಹ ವಿದ್ಯೆ ಬೇಕು ಅಂದಾಗ ನಾವು ಕಷ್ಟಪಡಲೇಬೇಕು ಅಂತ ಹೇಳ್ತಾಳೆ. ಹೌದು, ಒಂದೇ ಬೆಟ್ಟದಿಂದ 2 ಕಲ್ಲನ್ನು ಆರಿಸಿ ತಂದರೂ ಸಹ ಯಾವ ಕಲ್ಲು ನೋವನ್ನು ಅನುಭವಿಸುತ್ತೋ ಆ ಕಲ್ಲು ವಿಗ್ರಹ ಆಗುತ್ತೆ. ನೋವನ್ನು ಅನುಭವಿಸದೇ ಇರೋ ಕಲ್ಲು ಮೆಟ್ಟಿಲಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ಮೆಟ್ಟಿಲಾಗಬಾರ್ದು, ವಿಗ್ರಹ ಆಗಬೇಕು ಅಂದಾಗ ಶಿಲ್ಪಿ ಏನೆಲ್ಲ ನೋವನ್ನು ಕೊಡ್ತಾನೋ ಆ ನೋವನ್ನು ಆ ಕಲ್ಲು ಅನುಭವಿಸ್ಲೇಬೇಕು. ಹಾಗೆಯೇ ವಿದ್ಯೆ ಅನ್ನೋದು ನಮಗೆ ಈಗ ನೋವು ಅಂತ ಅನುಭವಿಸ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಯ್ಯೋ, ನಾನು ಎಂಜಾಯ್ ಮಾಡೋಕ್ಕಾಗ್ತಿಲ್ಲ, ನನಗೆ ಬರೀ ಓದಬೇಕಾ, ನನಗೆ ಓದು ತಲೆಯಲ್ಲಿ ಹೋಗ್ತಾ ಇಲ್ಲ. ಆದರೆ ಓದುವ ಸಮಯದಲ್ಲಿ ತುಂಬ ಮನಸ್ಸಿಟ್ಟು ಆಸೆಯಿಂದ ನಾವು ಓದಿದಾಗ ಆ ವಿದ್ಯೆ ತಲೆಗೆ ಹತ್ತುತ್ತೆ. ಆ ವಿದ್ಯೆ ಒಂದಲ್ಲ ಒಂದು ದಿನ ನಮ್ಮ ಕೈ ಹಿಡಿದೇ ಹಿಡಿಯುತ್ತೆ. ಖಂಡಿತವಾಗಿಯೂ ಸಹ ವಿದ್ಯೆ ಕೈ ಬಿಡೋದಿಲ್ಲ. ಹಾಗಾಗಿ ದಯವಿಟ್ಟು ಮಕ್ಕಳಿಗಿನ್ನು ಸ್ವಲ್ಪ ದಿನ ಅಷ್ಟೇ ಎಕ್ಸಾಮ್ ಇರೋದು. ಇದನ್ನು ನೀವು ಚಾಲೆಂಜಾಗಿ ತಗೊಳ್ಳಿ, ಓದೋದಕ್ಕೆ ತುಂಬ ಗಮನ ಕೊಡಿ. ಯಾಕೆ ಅಂತಂದರೆ ಓದು ಇದ್ದಾಗ ಪ್ರತಿಯೊಬ್ಬರೂ ಸಹ ನಿಮಗೆ ಬೆಲೆ ಕೊಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಓದಬೇಕು ಮಾರ್ಕ್ಸಿಗೋಸ್ಕರ ಅನ್ನೋದಕ್ಕಿಂತ ಜ್ಞಾನಾರ್ಜನೆಗೆ ಅಂತ ಓದಿದಾಗ ಆ ಓದು ನಿಮ್ಮ ಕೈ ಹಿಡಿತಾ ಹೋಗತ್ತೆ. ಏನಂತೀರಾ? ಯೋಚನೆ ಮಾಡಿ. ಹಾಗೆ ಕಷ್ಟಪಟ್ಟು ಓದಿ. ಕಷ್ಟಪಟ್ಟು ಓದೋದಕ್ಕಿಂತ ಇಷ್ಟಪಟ್ಟು ಓದಿ. ಯಾಕೆಂದರೆ ಇಷ್ಟಪಟ್ಟು ಮಾಡುವಂತಹ ಕೆಲಸದ ಪ್ರತಿಫಲ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇವತ್ತಿಂದನೇ ಓದಿನ ಕಡೆ ಗಮನ ಕೊಡಿ. ಹಾಗೆ ನಾನು ಆಗಲೇ ಹೇಳಿದ ಹಾಗೆ ಇಷ್ಟಪಟ್ಟು ಓದಿ, ಜ್ಞಾನಾರ್ಜನೆಗೆ ಅಂತ ಓದಿ. ಅಂಕಗಳಿಗೋಸ್ಕರ ದಯಮಾಡಿ ಓದಬೇಡಿ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.